ಭೇಟಿ ಆಗಲಿಲ್ಲ. ಕಂಟಿನ್ಯೂ ಏನ್ರಿ? ಇಲ್ಲ 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 ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದ್ರೆ ನಾನು ಲೆಟ್ರು ಕೊಟ್ಟಿಲ್ಲ, ಯಾರಿಗೆ ವಿನಂತಿನೂ ಮಾಡೋಕ್ಕೋಗಿಲ್ಲ. ನನ್ನ ಮನುಷ್ಯನ ಒಂದು ಭಾವನೆ ಇತ್ತು, ನಾನು ಕೇಳ್ದ ನನಗೆ ಪಾರ್ಟಿ ರಾಜ್ಯಸಭಾ ಸದಸ್ಯ ಮಾಡ್ಯದ, ಮಾಡಿದ ನಂತರ ಮತ್ತು ನನ್ನ ಮುಂದುವರೆಸ್ಕೊಂಡು ಹೋಗೋದು ಸ್ವಾರ್ಥ ಆಗ್ತದ. ನನ್ನಂತ ಸಾವಿರಾರು ಜನ ಕಾಯ್ತಾ ಇರ್ತಾರೆ. ಪಾರ್ಟಿನ ಕೆಲಸ ಚಲೋ ಮಾಡಿದ್ರೆ ಅಥವಾ ಜಿಲ್ಲೆಯೊಳಗೆ ಇನ್ನೊಂದಿಷ್ಟು ಬೆಳವಣಿಗೆ ಆಗ್ಬೇಕಂದ್ರೆ ಕೊಡ್ತಾರೆ. ಅಕಸ್ಮಾತ್ ಬೇರೆದವ್ರಿಗೆ ಕೊಟ್ಟರೆ ಅವ್ರ ಜೋಡಿ ಸಹಕಾರ ಕೊಟ್ಟು ಮಾಡೋಣ ಅಂತೇಳಿ ಆ ಭಾವನೆ ಇಟ್ಕೊಂಡು ನಾನು ಕೇಳಿಲ್ಲ. ಈಗ ಬೆಳಗಾವಿಯ ರೈಲ್ವೆ ನಿಲ್ದಾಣಕ್ಕೆ ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳ ಹೆಸರಿಡಬೇಕಂತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಭಾಗವಹಿಸಿದೆ. ಯಾಕೋ ಅದ್ರ ಬಗ್ಗೆ ಯಾರು ಇದುವರೆಗೂ ಕೂಡ ಧ್ವನಿ ಎತ್ತಾ ಇಲ್ಲ. ಯಾಕೆ ನಿಮ್ಗೆ ಒಪ್ಪಿಗೆ ಇಲ್ವಾ ಅಥವಾ ಏನು? ಇಲ್ಲ, ಒಂದು ನೀವು ವಯಾ ಮೀಡಿಯಾ ಅಂದ್ರೆ ನಮ್ಮನ್ನ ಕ್ರಾಸ್ ಮಾಡಿ ಹೋದ್ರಂದ್ರೆ ನಾವು ಏನಂತ ಹೋಗೋದಲ್ಲಿ ಅಲ್ಲ, ಇನ್ನೊಂದೊಂದು ನಮ್ಮೊಂದು ನಿರ್ಣಯ ಆಗ್ಬೇಕಾಗ್ತದ. ಹೀಗಾಗಿ ಕ್ಯಾಬಿನೆಟ್ ನಿರ್ಣಯಕ್ಕೆ ಪೂರಕವಾಗಿ ಏನೇನು ಬೇಕಾಗ್ತದ ನಾ ಕಳಿಸ್ಬೇಕಾಗ್ತದ. ಕೇವಲ ಬೆಳಗಾವಿ ಒಂದನ್ನು ಕಳ್ಸಕ್ಕೆ ಆಗುದಿಲ್ಲ. ಏನೇನು ಪೆಂಡಿಂಗ್ ಲಿಸ್ಟ್ ಅದಾವಲ್ಲ ಎಲ್ಲ ಪೆಂಡಿಂಗ್ ಲಿಸ್ಟ್ಗಳನ್ನು ನಾನು ಕ್ರೋಢೀಕರಣ ಮಾಡಿ ನಾನು ಡಿಲೇ ಆಗುತ್ತೆ ಅಂತ ಹೋಗ್ಕೊಂಡು ಬಿದ್ದೆ. ನೀವು ರಾಜ್ಯಸಭಾ ಸದಸ್ಯರಾಗುತ್ತ ಮೊದಲು ತಿಳಿಸಿದ್ರು, ಅದು ರಿಜೆಕ್ಟ್ ಆಗಿ ಆಲ್ರೆಡಿ ರಿಜೆಕ್ಟ್ ಆಗ್ಯದ. ಗೆಲ್ಲಿ ಅಲ್ಲ ಸರ್, ಏನಾಗಿದೆ ಮೋದಿ ಫಸ್ಟ್ ಟರ್ಮ್ ಅಲ್ಲಿ ಟರ್ಮಿನಲ್ ಇನಾಗ್ರೇಷನ್ ಆದಾಗ ಒಂದು ಪ್ರಪೋಸಲ್ ಹೋಗಿದೆ. ಆ ಪ್ರಪೋಸಲ್ ಹೋಗಿ 15 ವರ್ಷ ಆಗಿದೆ. ಮತ್ತೆ ಇನ್ನು ಎಷ್ಟು ವರ್ಷ ಬೇಕು ಸರ್? ನಾನು ಪ್ರಯತ್ನ ಮಾಡಿದ ನಂತರ ಯಾಕೆ ಡಿಲೇ ಆಗತ್ತೆ ಅಂತ ಮನುಷ್ಯರನ್ನ ಪ್ರಶ್ನೆ ಮಾಡಿದಾಗ ಅವ್ರೇನ್ ಹೇಳಿದಂದ್ರೆ ಬರೀ ಬೆಳಗಾವನ್ನ ಕಳ್ಸಕ್ ಆಗುತ್ತಿಲ್ಲ, ಯಾವ್ಯಾವ ನಮ್ಮ ಕಡೆ ಪ್ರಪೋಸಲ್ ಪೆಂಡಿಂಗ್ ಅದಾವ ಅದಕ್ಕೆ ಪೂರಕ ದಾಖಲೆಗಳನ್ನು ಕೊಟ್ಟು ನಾವು ಕಳಿಸ್ಬೇಕಾಗ್ತದ ಅನ್ನೋಂತ ಮಾತು ಹೇಳಿದ್ರು. ಅದಕ್ಕೆ ಡಿಲೇ ಆಗಿದೆ. ಈಗ ಎದಕ್ಕೆ ಸುರೇಶ್ ಅವರು ಇದ್ದಾಗ ಎರಡು ವರ್ಷ ತಿಂಗೂ ಬರ್ತಿದೆ, ಒಂದು ನಾಮಕರಣ ವಿಚಾರವಾಗಿ 8 ವರ್ಷಗಳು ಬೇಕಾಗ್ತಾವ? ಇಲ್ಲ, ಈಗಾಗಲೇ ನೀವು ಬೇರೆ ಬೇರೆ ಹೆಸರುಗಳನ್ನು ಒಂದು ನಾ ಇವತ್ತು ಹೇಳ್ಬೇಕಾದದ್ದು ಇಷ್ಟ. ನನಗ ಪಾರ್ಟಿ ಕಳೆದ 6 ವರ್ಷಗಳಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತಗ ರಾಜ್ಯಸಭಾ ಸದಸ್ಯರು ಏನ್ ಮಾಡಿದ್ರು ಅತ್ಯಂತ ಪ್ರಾಮಾಣಿಕವಾಗಿ ಉಪಯೋಗ ಮಾಡ್ಕೊಂತ ಕೆಲಸ ಮಾಡಿದೀನಿ. ಅದನ್ನ ಉಪಯೋಗ ಮಾಡ್ಕೋಕ್ ಪತ್ರಕರ್ತರಿಂದ ಹಿಡಿದು ನಮ್ಮ ಕಾರ್ಯಕರ್ತರಿಂದ ಹಿಡಿದು ನಮ್ಮ ಲೀಡರ್ ತನಕ ಯಾರ್ಯಾರು ಸಹಕಾರ ಕೊಟ್ಟಿದ್ರು ಅವರಿಗೆಲ್ಲ ಅತ್ಯಂತ ಹೃದಯಪೂರ್ವಕವಾದಂತ ಧನ್ಯವಾದಗಳನ್ನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ನಾನು ರಾಜ್ಯಸಭೆ 30 ವರ್ಷ ರಾಜ್ಯಸಭೆ ಬೆಳಗಾವಿದವ್ರಿಗೆ ಕೊಡ್ತಾ ಇದ್ರು. ಇದು ಹುಬ್ಬಳ್ಳಿಗೆ ಹೋಯ್ತು. ಇಷ್ಟೆಲ್ಲಾ ದೊಡ್ಡ ದೊಡ್ಡ ರಾಜಕಾರಣಿಗಳು ಬಿಜೆಪಿಯಲ್ಲಿ ಎಲ್ಲ ನಾಯಕರು ಒಗ್ಗಟ್ಟಿಲ್ಲ, ಏನ್ ಬಿಡಿಸ್ತಾ ಇದ್ದಾರೆ? ನಾವು ಗಮನಿಸುವಾಗ ನನ್ನ ಜಿಲ್ಲೆ ಈಗ ಹೆಂಗೆ ಹೇಳಿರಲ್ಲ ರವಿ ಅವರು, ನೀವೆಲ್ಲ ಯಾಕೆ ಅರ್ಧಾಯಿ ಹೇಳ್ತೀರಿ ಅಂತ. ಮೊದಲು ನಾವು ಏನ್ ಗಮನಿಸ್ತು ಅಂದ್ರೆ ನಮ್ಮ ಊರ, ನಮ್ಮ ತಾಲೂಕ, ನಮ್ಮ ಜಿಲ್ಲೆ ಅಂತ ನಾವು ನೋಡ್ತೇವೆ. ಆದ್ರೆ ರಾಜ್ಯದ ನಾಯಕತ್ವ ಇಡೀ ರಾಜ್ಯ ನೋಡ್ಬೇಕಾಗ್ತದೆ, ರಾಷ್ಟ್ರೀಯ ನಾಯಕತ್ವ ಇಡೀ ರಾಷ್ಟ್ರೀಯ ಇದು ನೋಡ್ಬೇಕಾಗ್ತದೆ. ಆಯಾ ಸಮಾಜದವ್ರು ಆಯಾ ಸಮಾಜ ನೋಡ್ತಾರೆ. ಆದ್ರೆ ಎಲ್ಲ ಸಮಾಜಕ್ಕೂ ಪ್ರಾತಿನಿಧ್ಯ ಕೊಡೋದು ಪಕ್ಷದ ಮುಖಂಡರಿಗೆ ಅವಕಾಶ ಇರ್ತದ. ಆ ಹಿನ್ನೆಲೆಯೊಳಗೆ ಬಹುಶಃ ಅವರು